ಈ ಒಂದು ಹೆಚ್ಚುವರಿ ಡಿಲಿಮಿಟೇಷನ್ ಅಥವಾ ಸಂಖ್ಯೆಯನ್ನು ಜಾಸ್ತಿ ಮಾಡೋವಂಥದ್ರಲ್ಲಿ ರೆಪ್ರೆಸೆಂಟೇಷನಲ್ಲಿ ಯಾವ ಅನ್ಯಾಯನೂ ಆಗಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳುವಂಥದ್ದಾಗಿದೆ. ಆಗ ಇದ್ದಕ್ಕಿದ್ದಾಗೆ ಬಣ್ಣ ಬಯಲು ಬೇರೆ ಬದಲಾಗ್ಬಿಡ್ತು. ಏನು ಅರ್ಜೆಂಟೇನು ಅಂತ. ಯಾಕೆ ಅರ್ಜೆಂಟು? ಅದು ಮಹಿಳಾ ಮೀಸಲಾತಿ ಬಿಲ್ ಅಂತ ತಂದಿದ್ದೀವಿ. ಅರೆ ಅನುಷ್ಠಾನ ಮಾಡಬೇಕಲ್ಲ, ಅನುಷ್ಠಾನವನ್ನು ಮಾಡುವಂಥದ್ದಾಗಬೇಕು. 71ರ ಒಂದು ಸೆನ್ಸಸ್ ಆಧಾರಿತವಾಗಿ ಇದುವರೆಗೂ ಡಿಲಿಮಿಟೇಷನ್ ಮಾಡಿರುವಂಥದ್ದು ಅಥವಾ ವಿಂಗಡಣೆ ಆಗ್ತಿರುವಂಥದ್ದು ಹಳೆ 71ರ ಒಂದು ಸಂಖ್ಯೆ ಮೇಲೆ ಇವತ್ತು 550ಕ್ಕೆ ಪಾರ್ಲಿಮೆಂಟಿನ ಸಂಖ್ಯೆ ನಿಗದಿ ಆಗಿರುವಂಥದ್ದಿದೆ. ಆರ ಕಾಲ ಬದಲಾಗಿದೆ. ಆಗ ಬರೀ 55 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 140 ಕೋಟಿ ಜನಸಂಖ್ಯೆ ಇರುವಂಥ ಕಾಲದಲ್ಲಿ ಇದು ಸಂಖ್ಯೆ ಹೆಚ್ಚಾಗಬೇಕು. ಮಹಿಳಾ ಮೀಸಲಾತಿನ ಕೊಡಲಿಕ್ಕೂ ಒಂದು ಅವಕಾಶ ಸಂಖ್ಯೆ ಜಾಸ್ತಿ ಮಾಡಿದಾಗ ಒಂದು ಸುಲಭವಾಗಿ ಮೀಸಲಾತಿನ ಕೊಡಲಿಕ್ಕೂ ಆಗುತ್ತೆ. ಯಾವ ಒಂದು ಸಮಸ್ಯೆ ಇಲ್ಲದೆ ಮತ್ತು ಜನಸಂಖ್ಯೆನೂ ಜಾಸ್ತಿ ಆಗಿರೋ ಕಾರಣ ಇವೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಪರಿಣಾಮಕಾರಿಯಾಗಿ ತರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಡಿಲಿಮಿಟೇಷನು ಮತ್ತು ಪಾರ್ಲಿಮೆಂಟಿನ ಸಂಖ್ಯೆ ಹೆಚ್ಚಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರೋವಂಥದ್ದಿದೆ. ಹಾಗಾಗಿ ನೀವು ಹೀಗೆ ಯಾಕೆ ಡಿಲಿಮಿಟೇಷನ್ನು ಹೊಸ ಸೆನ್ಸಸ್ ಆದಮೇಲೆ ಮಾಡ್ಬೋದಲ್ಲ ಅಂತ ಇವೆಲ್ಲ ನಾನಾ ರೀತಿಯಾದಂಥ ಕಾರಣಗಳನ್ನ ಕೊಟ್ಕೊಂಡು ತಡ ಮಾಡಬೇಕು, ಇದು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ಬರಬಾರ್ದು ಅನ್ನೋಂಥದ್ದನ್ನ ಇಲ್ಲಿ ಮಾಡಿರೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. OBC ಮಂತ್ರ ಹೇಳ್ತಾರೆ. OBCಗಳ ವಿರೋಧ ಮಾಡ್ಕೊಂಡು ಬಂದಿರೋರೇ ಕಾಂಗ್ರೆಸ್ನವರು. ತಮಗೆಲ್ಲ ಗೊತ್ತಿದೆ, OBC ವರದಿಯನ್ನು 61ರಲ್ಲೂ ಕಾಕಾ ಸಾಹೇಬ್ ಕೇಲ್ಕರ್ ಅವರು ಕೊಟ್ಟಿದ್ದ ವರದಿನೂ ಅನುಷ್ಠಾನ ಮಾಡಲಿಲ್ಲ. ಮಂಡಲ್ ಕಮಿಷನ್ ವರದಿನೂ ಅನುಷ್ಠಾನ ಮಾಡಲಿಲ್ಲ. OBCಗಳ ವಿರೋಧನೂ ಕೂಡ ಇವರು ಮಹಿಳಾ ಮೀಸಲಾತಿನೂ ಮಾಡೋಕ್ಕಾಗಿರಲಿಲ್ಲ ಇವ್ರ ಕೈನಲ್ಲಿ. ಏನೂ ಯಾವುದು ಮಾಡಲಿಕ್ಕಾಗ್ದದನ್ನು ಯಾವ ರೀತಿ ಮೋದಿಯವರು ಹಿಂದುಳಿದ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಮ್ಮ ಪ್ರಧಾನಮಂತ್ರಿಗಳು ಈ ದಿಕ್ಕಲ್ಲಿ ಮಾಡ್ತಿರೋಂಥ ಪ್ರಯತ್ನವನ್ನು ಇವರು ಸಹಿಸ್ಕೊಳ್ಳೋಕ್ಕಾದ ಕಾರಣ ಈ ರೀತಿ ನಾನಾ ಕಾರಣಗಳು ಅವರೇ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥವ್ರು. ಇವತ್ತು OBC ಆಯೋಗಕ್ಕೂ ಸಾಂವಿಧಾನಿಕ ಸಂಸ್ಥೆಗೆ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥದ್ದಿದೆ. ಅಥವಾ ರಾಜ್ಯದಲ್ಲೂ OBCಗಳನ್ನು ನಿಗದಿ ಮಾಡಲಿಕ್ಕೂ ಐಡೆಂಟಿಫೈ ಮಾಡಲಿಕ್ಕೂ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡುವಂಥದ್ದಾಗಿದೆ. ಅಥವಾ ಮಹಿಳೆ ವಿಚಾರದಲ್ಲಿ ನೀವು ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನೋಂಥ ಕಾರ್ಯಕ್ರಮದಿಂದ ಶುರುವಾದರೆ ಭ್ರೂಣ ಹತ್ಯೆ ತಡೆಗಟ್ಟೋದ್ರಿಂದ ಹಿಡಿದು ಮಹಿಳೆಯರ ಸಬಲೀಕರಣ, ಕುಡಿಯೋ ನೀರಿನ ಯೋಜನೆ, ಜಲ್ ಜೀವನ್ ಮಿಷನ್ ಕೊಡೋದ್ರಿಂದ ಹಿಡಿದು ಮನೆಗಳು ಕಟ್ಟೋದ್ರಿಂದ ಹಿಡಿದು ಶೌಚಾಲಯಗಳು ಕಟ್ಟೋದ್ರಿಂದ ಹಿಡಿದು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕಿಂದ ಮತ್ತು ಮಹಿಳೆಯರನ್ನ ಲಖ್ಪತಿಗಳನ್ನು ಮಾಡಬೇಕು ಅನ್ನೋಂಥ ಕಾರ್ಯಕ್ರಮ ಆಗಲಿ, ಮುದ್ರಾ ಯೋಜನೆ ಆಗಲಿ, ಸ್ಟ್ಯಾಂಡಪ್ ಇಂಡಿಯಾ ಆಗಲಿ, ಇಂಥ ನೂರಾರು ಯೋಜನೆಗಳನ್ನು ಕೊಡ್ತಾ ಬಂದಿರೋರೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು. ಹಿಂದುಳಿದ ವರ್ಗದ ಜನರ ಪರವಾಗಿಯೂ ವಿಶೇಷ ಕಾಳಜಿಯನ್ನು ವಹಿಸಿ ಕೆಲಸ ಮಾಡಿರೋಂಥವ್ರು. ಹಾಗಾಗಿ ಇವೆಲ್ಲ ಕಾರಣದಲ್ಲೂ ನೋಡಿದಾಗ ಭಾಳ ಸ್ಪಷ್ಟವಾಗಿ ನಡೆದಿರೋ ದಾರಿ ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿಯೇ ಕೆಲಸ ಮಾಡ್ಕೊಂಡು ಬಂದಿರೋಂಥದ್ದು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಥವಾ ಇತರ ಪಕ್ಷಗಳು ಏನು ಸಮರ್ಥಿಸ್ಕೊತಿದ್ದಾರೆ, ಅವು ಯಾವ ಸಮರ್ಥನೆಯೂ ಯಾವುದಕ್ಕೂ ನಿಲುವಿಲ್ಲ, ಆಧಾರವಿಲ್ಲ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಬಯಲಿಗೆ ಎಳೆದು ಇದನ್ನ ತೀವ್ರವಾಗಿ ಪ್ರತಿಭಟಿಸಿ ಜನಜಾಗೃತಿಯನ್ನು ಮಾಡುವಂಥದ್ದು ಇವತ್ತು ಜನಕ್ಕೆ ನಿಜವಾದ ಅವರ ಅಶ್ಲೀಲತೆ ಗೊತ್ತಾಗಿರುವಂಥದ್ದಿದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡುವಂಥದ್ದಾಗಿದೆ. ಏನೇ ಪ್ರಶ್ನೆಗಳಿದ್ದರೂ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.